ಜೈ ಹಿಂದ್. ಶಿಲನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು. ವಾಯುಪಡೆಯಲ್ಲಿ ಆಲ್ರೆಡಿ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅದರ ಜೊತೆಗೆ ಮೆಡಿಕಲ್ ಅಸಿಸ್ಟೆಂಟ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಮತ್ತೆ ಇವತ್ತೇ ನೋಟಿಫಿಕೇಶನ್ ಆಗಿರ್ತಕ್ಕಂಥ ವಾಯುಪಡೆಯಲ್ಲಿ ಮ್ಯೂಸಿಷಿಯನ್ ಅಂತ 10ನೇ ತರಗತಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂಪರ್ ಆಗಿರ್ತಕ್ಕಂಥ ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನೀವು ಕೂಡ ಸರ್ ನನ್ನ ಹೈಟ್ ಕಡಿಮೆ ಇದೆ, ಸರ್ ನನ್ನ ಇಂಡಿಯನ್ ಆರ್ಮಿ ಹೈಟ್ ಬರಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಹೈಟ್ ಅಲ್ಲಿ ಇಲ್ಲಿ ಕೂಡ ನೀವು ಏರ್ ಫೋರ್ಸ್ ಅಲ್ಲಿನೂ ಕೂಡ ಇಂಡಿಯನ್ ಆರ್ಮಿ ಆಗಲ್ಲ ಅಂತ ಅನ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅರ್ಜಿಗಳನ್ನ ಹಾಕ್ಬೋದು, ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ ಅಂತ ಪ್ರತಿ ವರ್ಷನೂ ಕೂಡ ಈ ತರದ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ. ಸೊ ನೋಡ್ಕೋಬಹುದು, ಅನ್ಮ್ಯಾರಿಡ್ ಅಂದ್ರೆ ಯಾವುದೇ ತರಂತ ಮದುವೆ ಆಗ್ಲಾರ್ದಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಏನಪ್ಪಾ ಅಂದ್ರೆ ಸೊ ಮೇಲು ಮತ್ತು ಫಿಮೇಲ್ ವಿದ್ಯಾರ್ಥಿಗಳು ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಅಕಸ್ಮಾತ್ ಏನಾದ್ರು ನಿಮ್ದು ಮ್ಯಾರಿಡ್ ಆಗಿತ್ತಪ್ಪ ಅಂದ್ರೆ ಸೊ ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಕ ಬರೋದಿಲ್ಲ. ಸೊ ಮೇಲ್ ಅಂಡ್ ಫಿಮೇಲ್ ಅನ್ಮ್ಯಾರಿಡ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗತ್ತಾ. ಸೊ ಇದು ಬಂದ್ಬಿಟ್ಟು ನಿಮ್ಮ ರಿಕ್ರೂಟ್ಮೆಂಟ್ ಯಾವಾಗ ನಡೀತದಪ್ಪ ಅಂದ್ರೆ 31 ಆಗಸ್ಟ್ 2026 ಹಿಡಿದು 9 ಸೆಪ್ಟೆಂಬರ್ 2026 ಅದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇನೆ ಮ್ಯೂಸಿಷಿಯನ್ ಆಗಿ ನಿಮ್ಮ ಟ್ರೇಡ್ ಟೆಸ್ಟ್ ಅನ್ನ ತಗೋತಾರೆ. ಸೊ ಈ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರ್ಬೇಕು, ಏನು 10th ಪಾಸ್ ಆಗಿರ್ಬೇಕಾಗತ್ತಾ. ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಸೊ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಎಂಡ್ ಮಠ ವಿಡಿಯೋನ ನೋಡ್ಕೊಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಿರುವಂತ ಇದೇನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ. ಸರ್ ಡೇಟ್ ಆಫ್ ಬರ್ತ್ ಎಷ್ಟು ಬೇಕಾಗುತ್ತಾ, ಸರ್ ಇದಕ್ಕೆ ರನ್ನಿಂಗ್ ಎಷ್ಟಿದೆ, ಸರ್ ಹೈಟ್ ಎಷ್ಟಿದೆ, ಕಂಪ್ಲೀಟ್ ಆಗಿ ನಿಮಗೆ ಸೊ ಇದ್ರ ಮೇಲೆನೆ ಸೊ ನೋಟಿಫಿಕೇಶನ್ ಆಫಿಸಿಯಲ್ ವೆಬ್ಸೈಟ್ ಮುಖಾಂತರ ಬಂದಿರತಕ್ಕಂತ ನೋಟಿಫಿಕೇಶನ್ ಮುಖಾಂತರನೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು ಸರ್ ಅರ್ಜಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಕೇಳ್ತಿದ್ರಲ್ಲ, ಸೊ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡ್ಕೊಡ್ರಿ. ಎಷ್ಟಪ್ಪ ಅಂದ್ರೆ 20 ಜುಲೈ ಅಂದ್ರೆ ಇದೇ ತಿಂಗಳ 20ನೇ ತಾರೀಕಿನಿಂದ ಹಿಡಿದು ಸೊ 2 ಆಗಸ್ಟ್ ವರೆಗಡೆ 2ನೇ ತಾರೀಕು ಅಂದ್ರೆ ಮುಂದಿನ ತಿಂಗಳ 2ನೇ ತಾರೀಕಿನ ಮಟನ್ನು ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಕೇವಲ ನೋಡ್ಕೊಡ್ರಿ 10 ದಿನಗಳ ಮಾತ್ರ, 10ರಿಂದ 11 ದಿನ ಮಾತ್ರ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತತಿ. ಯಾವುದೇ ಏರ್ ಫೋರ್ಸ್ ಆಗಿರ್ಲಿ, ನೇವಿ ಆಗಿರ್ಲಿ ಅತಿ ಕಡಿಮೆ ಸಮಯವನ್ನ ಮಾತ್ರ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಅಗ್ನಿವೀರ್ ವಾಯು ಮ್ಯೂಸಿಷಿಯನ್ ಅಂತ ಏರ್ ಫೋರ್ಸ್ ನಲ್ಲಿ ಮ್ಯೂಸಿಷಿಯನ್ ಅಂತ ಕೊಟ್ಟಿರ್ತಾರ. ಸೊ ಫಸ್ಟ್ ಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದಪ್ಪ ಅಂದ್ರೆ, ಸೊ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂದ್ರೆ PFT ಅಂತ ಇರುತ್ತ. ಸ್ಟೇಜ್ 1, ಸ್ಟೇಜ್ 2 ಏನಿರ್ತಪ್ಪ ಅಂದ್ರೆ ಇಂಗ್ಲಿಷ್ ಲಿಸ್ಟ್ ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ನೋಡ್ಕೊಡ್ರಿ, ಇಂಗ್ಲಿಷ್ ನಲ್ಲಿ ಯಾವುದೇ ತರ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. ಸೊ ಇದು ಆಫ್ಲೈನ್ ಮುಖಾಂತರ OMR ಬೇಸ್ಡ್ ಎಕ್ಸಾಮ್ ಇರ್ತದ. ಸೊ ಅಲ್ಲೇ ನಿಮಗೆ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೀವು ಫಿಸಿಕಲ್ ಪಾಸ್ ಆದ್ರಪ್ಪ ಅಂದ್ರೆ ಇಂಗ್ಲಿಷ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಮ್ಯೂಸಿಕ್ ಪ್ರಿಪರೇಷನ್ ಅಂದ್ರೆ ನೀವು ಮ್ಯೂಸಿಕ್ ಅನ್ನ ಯಾವ ತರ ಬಾರಿಸ್ತೀರಿ, ಸೊ ನಿಮ್ಮ ಹತ್ರ ಸಾಂಗ್ ಹಾಡೋದಾಗಿರ್ಲಿ, ಸೊ ಮ್ಯೂಸಿಕ್ ಬಾರಿಸೋದಾಗಿರ್ಲಿ, ಸೊ ಅಂತ ಆಕ್ಟಿವಿಟೀಸ್ ಗಳನ್ನ ಅಲ್ಲಿ ಪ್ಲೇಯಿಂಗ್ ಮಾಡಿ ಅಂದ್ರೆ ನೀವು ಮಾಡಿ ತೋರಿಸಬೇಕಾಗತ್ತ. ಅಂತ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ. ಅದಾದ್ಮೇಲೆ ಸೊ ನಿಮ್ಮ ಮೆಡಿಕಲ್ ಚೆಕ್ಅಪ್ ಕೂಡ ಮಾಡ್ತಾರೆ. ಸೊ ಮೆಡಿಕಲ್ ಚೆಕ್ಅಪ್ ಆಯ್ತಪ್ಪ ಅಂದ್ರೆ ನೀವು ಫೈನಲಿ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಸೆಲೆಕ್ಷನ್ ಆದಾಗೆ. ಸೊ ಇದು ಬಂದ್ಬಿಟ್ಟು ಸರ್ ಜಾಬ್ ಎಲ್ಲಿ ಇರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಕೂಡ ನಿಮ್ಗೆ ಡ್ಯೂಟಿ ಹಾಕ್ಬಹುದು. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ನಿಮ್ನ ಡ್ಯೂಟಿ ಹಾಕುವಂತ ಚಾನ್ಸಸ್ ಇರ್ತದ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಳ್ಳೋಣ ಮತ್ತೇನಿದೆ ಇದರಲ್ಲಿ. ಸೊ ನೆಕ್ಸ್ಟ್ ಹೈಟ್ ಮತ್ತು ರನ್ನಿಂಗ್ ಅನ್ನ ನೋಡ್ಕೊಳ್ಳೋಣ, ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಸೊ ಅಪ್ಲೈ ಡೇಟ್ ನಾನು ನಿಮ್ಗೆ ಹೇಳ್ಕೊಟ್ಟೆ. ಸೊ ಡೇಟ್ ಆಫ್ ಬರ್ತ್ ಕೂಡ ನೋಡ್ಕೊಡ್ರಿ. ಡೇಟ್ ಆಫ್ ಬರ್ತ್ ಎಷ್ಟು ಬೇಕಾಗುತ್ತಾ, ಸರ್ ನಮ್ಮ ಏಜ್ ಇಷ್ಟಿದೆ ಸರ್ ನಾವು ಹಾಕ್ಬೋದಾ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ನೋಡ್ಕೊಡ್ರಿ. ಎಲಿಜಿಬಲ್ ಕ್ರೈಟೀರಿಯಾ 1 ಜನವರಿ ಅಂದ್ರೆ 1 ಜನವರಿ ಇಂದ ಹಿಡಿದು 1 ಜುಲೈ 2009 ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. 1 ಜನವರಿ 2005 ಹಿಡಿದು 1 ಜುಲೈ 2009 ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದ. ನೆಕ್ಸ್ಟ್ ನೋಡ್ಕೊಡ್ರಿ, ಅದರಲ್ಲಿ ಯಾವ್ಯಾವ ತರದ ಮ್ಯೂಸಿಷಿಯನ್ ಇದಾವು, ಸೊ ಯಾವೆಲ್ಲ ನೀವು ಇನ್ಸ್ಟ್ರೂಮೆಂಟ್ ಗಳನ್ನ ಮಾಡಬಹುದು, ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡಬಹುದು ಅನ್ನೋದನ್ನ ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಕೊಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಒಂದು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪ್ರೊಫೆನ್ಸಿ ಪ್ಲೇಯಿಂಗ್ 1 ಇನ್ಸ್ಟ್ರೂಮೆಂಟ್ ಫ್ರಮ್ ಲಿಸ್ಟ್ A or B. ಸೊ ಇವು 2 A or B ಅಂತಿದಲ್ಲ, ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತಾ. ಸೊ ಯಾವ್ದಾದ್ರು ಒಂದನ್ನ ನೀವು ಕಡ್ಡಾಯವಾಗಿ ಇದರಲ್ಲಿ ಮಾಡಲೇಬೇಕಾಗುತ್ತಾ.
SLC ಮುಗಿದಿರ್ಬೇಕು, ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅದ್ರ ಜೊತೆಗೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಪಾಸ್ ಮೆಟ್ರಿಕುಲೇಷನ್ 10th equivalent minimum pass marks from any central state or UT government ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇನ್ಸ್ಟ್ರೂಮೆಂಟ್ ನೇಮ್ ಏನು, ಮ್ಯೂಸಿಕ್ ವಿತ್ ಅಕ್ಯುರೇಸಿ, ಟೆಂಪರೇಚರ್, ಪಿಚ್, ಸಿಂಗಿಂಗ್, 1 ಕಂಪ್ಲೀಟ್ ಸಾಂಗ್. ನೆಕ್ಸ್ಟ್ ಇದೆಲ್ಲಾನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಯಾರಾದ್ರೂ ಮ್ಯೂಸಿಷಿಯನ್ ಇದ್ರಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಅರ್ಥಾಗತ್ತ. ಆದಾದ್ಮೇಲೆ ನೋಡ್ಕೊಡ್ರಿ, ಸೊ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನಾದ್ರೂ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ನೀವು ಅಲ್ಲಿ ಅಟ್ಯಾಚ್ಮೆಂಟ್ ಕೂಡ ಮಾಡ್ಬೇಕಾಗುತ್ತಾ. ಅಕಸ್ಮಾತ್ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ ಕೂಡ ನೀವೇ ಸೊ 100% ಅಪ್ಲಿಕೇಶನ್ ಅನ್ನ ಹಾಕಿದಾದ್ಮೇಲೆ ನಿಮ್ಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಆ ಟೆಸ್ಟ್ ನಲ್ಲಿ ಕೂಡ ನೀವು ಪಾಸ್ ಆದ್ರೆ ಮಾತ್ರ ನಿಮ್ಗ ಈ ಜಾಬಿಗೆ ನೀವು ಎಲಿಜಿಬಲ್ ಆಗ್ತೀರಿ, ಇಲ್ಲ ಅಂತಂದ್ರೆ ಎಲಿಜಿಬಲ್ ಆಗೋದಿಲ್ಲ. ಸುಮ್ನೆ ಅಲ್ಲಿ ಮಟ್ಟ ಹೋಗಿ ಅಪ್ಲಿಕೇಶನ್ ಹಾಕಿ ವೇಸ್ಟ್ ಆಗುತ್ತಾ. ಸೊ ಕಂಪಲ್ಸರಿಯಾಗಿ ನೀವು ಆ ಟೆಸ್ಟ್ ಅನ್ನ ಪಾಸ್ ಆಗ್ಲೇಬೇಕು. ಸೊ ಯಾವುದೇ ಒಂದು ಇಂಡಿಯನ್ ಆರ್ಮಿಯಲ್ಲಿ ಆಗಿರ್ಲಿ, CRPF ಆಗಿರ್ಲಿ, BSF ಆಗಿರ್ಲಿ, ಸೊ ಅದರಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳಂತ ಯಾವ ತರ ಕರೀತಾರಲ್ಲ, ಸೊ ಇದರಲ್ಲಿ ಕೂಡ ಅದೇ ತರನಾಗಿ ಇರ್ತದ. ಓಕೆ, ನೋಡ್ಕೊಡ್ರಿ. ನೆಕ್ಸ್ಟ್ ಹೈಟ್ ಎಷ್ಟು ಬೇಕಾಗುತ್ತಾ, ಸೊ ಹೈಟ್ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನ, ಸೊ ಎಷ್ಟು ಬಾಯ್ಸ್ ಎಷ್ಟಿದೆ, ಸೊ ಮಹಿಳಾ ಅಭ್ಯರ್ಥಿಗಳು ಎಷ್ಟಿದೆ ಅನ್ನೋದನ್ನ ಕ್ಲಿಯರ್ ಆಗಿರ್ತಕ್ಕಂಥ ಅಪ್ಡೇಟ್ ನೋಡ್ಕೊಡ್ರಿ. ಓಕೆ, ಸೊ ಬಾಯ್ಸ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ ಹೈಟ್ 162 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಎಷ್ಟು? 162 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತಾ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕು. ಎಷ್ಟು? ಮಹಿಳಾ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತಾ. ಸೊ ವೇಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ, ವೇಟ್ ಅಂಕಿ ಎಲ್ಲರೂ ಕೂಡ ಪಾಸ್ ಆಗ್ತೀವಿ. ಬಾಯ್ಸ್ ಬಂದ್ಬಿಟ್ಟು ನಿಮ್ಮ ನಾರ್ಮಲಿ ಚೆಸ್ಟ್ ಎಷ್ಟು ಇರುತ್ತಲ್ಲ, ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ಎಕ್ಸ್ಪಾಂಡ್ ಆಗ್ಲೇಬೇಕಾಗುತ್ತಾ. ಇಲ್ಲಿ ಕೊಟ್ಟಿದ್ದಾರೆ ಅನ್ಕೊಡ್ರಿ. ಸೊ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ 5 ಸೆಂಟಿಮೀಟರ್ ಚೆಸ್ಟ್ ಅನ್ನ ನೀವು ಎಕ್ಸ್ಪಾಂಡೆಡ್ ಅನ್ನ ಸೊ ಮಾಡ್ಲೇಬೇಕಾಗುತ್ತ. ಓಕೆ, ನೆಕ್ಸ್ಟ್ ಅದಾದ ನಂತರ ಸೊ ಇದಕ್ಕ ಯಾವ ತರ ಫಿಸಿಕಲ್ ಟೆಸ್ಟ್ ಕೂಡ ಯಾವ ತರ ಇದೆ, ಸೊ ರನ್ನಿಂಗ್ ಅನ್ನ ಎಷ್ಟು ಓಡ್ಬೇಕು ಅನ್ನೋದು ಕೂಡ ನಿಮ್ಗೆ ಕೊಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಹೈಟ್ ನಲ್ಲಿ ಕೂಡ ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಹೈಟ್ ಅಂಕಿಯನ್ನ ಅಷ್ಟು ಎವರೇಜ್ ಹೈಟ್ ಅಂಕಿ ಎಲ್ಲರೂ ಕೂಡ ಇರ್ತೀರಿ. ಸೊ ಹೈಟ್ ನಾಗ ಯಾರು ಕೂಡ ಫೇಲ್ ಆಗೋದಲ್ಲ. ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಮಾಡ್ತಿರ್ತಕ್ಕಂಥ ಮ್ಯೂಸಿಷಿಯನ್ ಏನ್ ಟೆಸ್ಟ್ ಇದಲ್ಲ, ಸೊ ಅದನ್ನ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಅದನ್ನ ಅಲ್ಲಿ ಕೂಡ ಅವ್ರ ಆಫೀಸರ್ಸ್ ಗಳ ಮುಂದೆ ಸೊ ಕಂಪಲ್ಸರಿ ಆಗಿ ವರ್ಕ್ ಮಾಡಿರ್ಬೇಕು. ನೆಕ್ಸ್ಟ್ ಇದಕ್ಕ ಟ್ಯಾಟೋ ಏನಾದ್ರು ಇತ್ತಪ್ಪ ಅಂದ್ರೆ, ನಿಮ್ಮ ಬಾಡಿ ಮೇಲೆ ಏನಾದ್ರು ಕೈ ಮೇಲೆ ಏನಾದ್ರು ಟ್ಯಾಟೋ ಇತ್ತಪ್ಪ ಅಂದ್ರೆ ಅದು ಕೂಡ ನಡೆಯೋದಿಲ್ಲ. ಸೊ ನೋಟಿಫಿಕೇಶನ್ ದಲ್ಲಿ ಎಲ್ಲಾನು ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ದು ಆ ಮೆಡಿಕಲ್ ಚೆಕ್ಅಪ್ ಕೂಡ ಇರುತ್ತೆ 6x6. ಅದಾದ್ಮೇಲೆ ಸೊ ಎಲ್ಲಾನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಫಿಸಿಕಲ್ ಬರೋಣ. ಸೊ ಫಿಸಿಕಲ್ ಅಲ್ಲಿ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೋಡ್ಕೊಡ್ರಿ. ಓಕೆ, ಫಿಸಿಕಲ್ ನೋಡ್ಕೊಡ್ರಿ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರುತ್ತೆ. ಸೊ 1600 ಮೀಟರ್ ರನ್ನಿಂಗ್ ಅನ್ನ ಸೊ ಬಾಯ್ಸ್ ಬಂದ್ಬಿಟ್ಟು 16 ಅಂದ್ರೆ ನೋಡ್ಕೊಡ್ರಿ 7 ಮಿನಿಟ್ಸ್ ಅಲ್ಲಿ ಓಡಬೇಕು. 1600 ಮೀಟರ್ ರನ್ನಿಂಗ್ ಅನ್ನ ಎಷ್ಟು? 7 ಮಿನಿಟ್ಸ್ ಅಲ್ಲಿ ನೀವು ರನ್ನಿಂಗ್ ಅನ್ನ ಓಡಬೇಕು. ಸೊ ಮಹಿಳಾ ಅಭ್ಯರ್ಥಿಗಳು 8 ಮಿನಿಟ್ ಅಲ್ಲಿ ರನ್ನಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕು. 1600 ಮೀಟರ್ ಬಾಯ್ಸ್ 7, ಗರ್ಲ್ಸ್ ಬಂದ್ಬಿಟ್ಟು 8 ನಿಮಿಷದಲ್ಲಿ ರನ್ನಿಂಗ್ ಅನ್ನ ಕವರ್ ಮಾಡ್ಬೇಕಾಗತ್ತ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಇಲ್ಲಿ ಬಂದ್ಬಿಟ್ಟು ಫಿಮೇಲ್ ಕ್ಯಾಟಗರಿ ಆಯ್ತು. ಸೊ ಮೇಲ್ ಕ್ಯಾಟಗರಿ ಅವ್ರದ್ದು ಕೂಡ ತೋರಿಸ್ತೀನಿ. ಇದರಲ್ಲಿ ಏನೇನೈತೆ ಸಿಟಪ್ಸ್, ಸ್ಕ್ವಾಟ್ಸ್ ಅವೆಲ್ಲನೂ ಕೂಡ ಪಾಸ್ ಮಾಡ್ಲೇಬೇಕು. ಇಲ್ಲಿ ಬಂದ್ಬಿಟ್ಟು ಯಾವುದೇ ತರದ ಪುಲ್ಅಪ್ಸ್ ಇರೋದಿಲ್ಲ. ಸರ್ ಇದರಲ್ಲಿ ಏನಾದ್ರು ಪುಲ್ಅಪ್ಸ್ ಇರುತ್ತಾ ಅಂತ ಕ್ವೆಶ್ಚನ್ ಕೇಳಕ್ ಹೋಗ್ಬೇಡ್ರಿ. ಸೊ ಇದರಲ್ಲಿ ಪುಲ್ಅಪ್ಸ್ ಇರೋದಿಲ್ಲ. ಜಸ್ಟ್ ನೀವು ಸಿಟಪ್ಸ್, ಸ್ಕ್ವಾಟ್ಸ್ ಮತ್ತೆ ಇಷ್ಟನ್ನ ಮಾತ್ರ ಕೊಟ್ಟಿರ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ಕೂಡ ಹೇಳ್ತೀನಿ ನಿಮ್ಗೆ, ಅದನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಕಂಪ್ಲೀಟ್ ಆಗಿ ಪ್ರತಿಯೊಂದು. ಯಾಕಂದ್ರೆ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ಆಫ್ ಆಲ್ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ ಆದ್ಮೇಲೆ ಸೊ ನೀವು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ. PFT ಆಯ್ತು, PST ಆಯ್ತು, ಅದನ್ನೆಲ್ಲ ಕಂಡಕ್ಟ್ ಮಾಡಿದ ತಕ್ಷಣನೇ ಸೊ ನಿಮ್ಗೆ ಟ್ರೇಡ್ ಟೆಸ್ಟ್ ಏನಿದೆಯಲ್ಲ ಮ್ಯೂಸಿಷಿಯನ್, ಆ ಟ್ರೇಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನೀವು ಅದರಲ್ಲಿ ಕರೆಕ್ಟ್ ಆಗಿ ಮಾಡಿದಿರಿಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ನೆಕ್ಸ್ಟ್ ನಿಮ್ದು ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಕೊಡ್ರಿ, ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಬಾಯ್ಸ್ ಬಂದ್ಬಿಟ್ಟು 1600 ಮೀಟರ್ ಅನ್ನ 7 ಮಿನಿಟ್ಸ್ ಅಲ್ಲಿ ಕವರ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳು 8 ಮಿನಿಟ್ಸ್ ಅಲ್ಲಿ ರನ್ನಿಂಗ್ ಅನ್ನ ಕವರ್ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಬಾಯ್ಸ್ ಗೆ ಪುಷಪ್ಸ್ ಮತ್ತು ಸಿಟಪ್ಸ್ ಎಷ್ಟು ಇರ್ತಾವ ಅಂತ ಹೇಳ್ಕೇಶಂದ. ಸೊ ಪುರುಷ ಅಭ್ಯರ್ಥಿಗಳಿಗೆ 1 ನಿಮಿಷದಲ್ಲಿ 10 ಪುಷಪ್ಸ್ ಅನ್ನ ಹೊಡಿಬೇಕು. ಎಷ್ಟು? 1 ನಿಮಿಷದಲ್ಲಿ 10 ಪುಷಪ್ಸ್ ಅನ್ನ ಕಡ್ಡಾಯವಾಗಿ ಹೊಡಿಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಸಿಟಪ್ಸ್ ಬಂದ್ಬಿಟ್ಟು 1 ನಿಮಿಷದಲ್ಲಿ 10 ಹೊಡಿಬೇಕು. ನೆಕ್ಸ್ಟ್ ಸ್ಕ್ವಾಟ್ಸ್ ಬಂದ್ಬಿಟ್ಟು 20 ಹೊಡಿಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಕೂಡ ಚೆಕ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಎಷ್ಟಿದೆ ಪಾಸ್, ನೀವು ಎಷ್ಟು ಹೊಡಿಬೇಕು ಅನ್ನೋದನ್ನ ಅದನ್ನು ಕೂಡ ಇದರಲ್ಲಿ ನೋಟಿಫಿಕೇಶನ್ ದಲ್ಲೇನೆ ಕೊಟ್ಟಿದ್ದಾರೆ.
ಸೊ ಮೆಡಿಕಲ್ ಎಕ್ಸಾಮ್ ಕೂಡ ಇಂಡಿಯನ್ ಆರ್ಮಿದಲ್ಲಿ ಯಾವ ತರ ಚೆಕ್ ಮಾಡ್ತಾರಲ್ಲ, ಸೊ ಇಲ್ಲಿ ಕೂಡ ಅದೇ ತರನಾಗಿ ನಿಮ್ಗೆ ಮೆಡಿಕಲ್ ಚೆಕಪ್ ಕೂಡ ಇರ್ತದ. ಓಕೆ, ಸೊ ಮಹಿಳಾ ಅಭ್ಯರ್ಥಿಗಳು ನೋಡ್ಕೊಡ್ರಿ. ಸೊ ನಿಮ್ಗೂ ಕೂಡ 10 ಸಿಟಪ್ಸ್ ಇರ್ತಾವ, 1.5 ನಿಮಿಷ ಟೈಮಿಂಗ್ ಇರುತ್ತೆ, 15 ಸ್ಕ್ವಾಟ್ಸ್ ಇರ್ತಾವ, 1 ನಿಮಿಷ ಟೈಮಿಂಗ್ ಇರುತ್ತಾ. ಸೊ ಇಷ್ಟೇ ನಿಮ್ದು ಫಿಸಿಕಲ್ ಆಯ್ತು. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ನೀವೇನಾದ್ರೂ ಮ್ಯೂಸಿಷಿಯನ್ ಗೆ ಅಪ್ಲೈ ಮಾಡ್ಬೇಕು, ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತು, ನಿಮ್ಮ ಹತ್ರ ಸಿಂಗಿಂಗ್ ಹಾಡನ್ನ ಹಾಡ್ತಾ ಇದ್ರಿ, ಸೊ ಮ್ಯೂಸಿಷಿಯನ್ ಏನಾದ್ರು ಬಾರಿಸ್ತಾ ಇದ್ರಿಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. 20ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತಾ. ಯಾರೆಲ್ಲ ಮ್ಯೂಸಿಷಿಯನ್ ಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿಲ್ಲ, ಸೊ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅಲ್ಲಿ ಟ್ರೇಡ್ ಟೆಸ್ಟ್ ನಲ್ಲಿ ಕೂಡ ಪಾಸ್ ಆಗ್ಬೇಕಿತ್ತ. ಸರ್ ನಾ SLC ಪಾಸ್ ಆಗಿದ್ದೀನಿ, ನಾನು ಕೂಡ ಹಾಕ್ಬೋದು ಅಂತ ಕೇಳಕ್ ಹೋಗ್ಬೇಡ್ರಿ. ಪ್ರತಿಯೊಬ್ಬರಿಗೆ ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ. ಸೊ ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿ, ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಷನ್ ಮಾಡ್ಲಿ, ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ಇದೇನಾದ್ರೂ PDF ಬೇಕಾಗಿತ್ತು, ನೀವು ಫೈನಲಿ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬ್ ಕೂಡ ಕಾನ್ಫರ್ಮ್ ಮಾಡಿದಾಗ, ಸೊ ನೀವು ಜಾಬ್ ಅನ್ನ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ, ಸೊ ಇವಾಗ್ಲೇನೆ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ, ಸೊ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಸಿಗ್ತಾ ಹೋಗ್ತದ. ಜೈ ಹಿಂದ್, ಜೈ ಕರ್ನಾಟಕ.